heat, forever on fire. ಯಾಕೆ ವಿನೇಶ್ ಫೋಗಟ್ ಅನರ್ಹ ಆಗಿದ್ದು ಯಾಕೆ ಅಂತ ವಿಚಾರ ಬಂದಾಗ ಗೋಲ್ಡ್ ಮೆಡಲಿಸ್ಟ್ ಜಪಾನ್ನ ಸುಸಾಕಿಯನ್ನು ಸೋಲಿಸಿದ್ದು ಭಾರತದ ಸಂಜಾತೆ ವಿನೇಶ್ ಫೋಗಟ್. ನಿನ್ನೆ ಸತತವಾಗಿ ನಾವು ಚೆಕ್ ಮಾಡಿಕೊಂಡಾಗ 3 ಪಂದ್ಯಗಳನ್ನು ಗೆದ್ದು ಫೈನಲ್ಗೆ ಏರಿದ್ದು ವಿನೇಶ್ ಫೋಗಟ್. 3 ಮ್ಯಾಚ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಗೆಲ್ಲೋದಿದೆಯಲ್ಲ, ಅಷ್ಟೇ ಈಸಿ ಕಥೆ ಅಲ್ಲ ಅದು. ನಿಜವಾದ ಕೆಚ್ಚಿದ್ರೆ ಮಾತ್ರ ಸಾಧ್ಯವಾಗುತ್ತಂಥದ್ದು. ನಿನ್ನೆ ವಿನೇಶ್ ತೂಕ ಸರಿಯಾಗಿ ಅಂದರೆ 50 kg ಇತ್ತು. ನಿನ್ನೆ ಸಾಯಂಕಾಲದ ವೇಳೆಗೆ ವಿನೇಶ್ ಫೋಗಟ್ ತೂಕ 2 kg ದಿಢೀರಂತ ಏರಿಕೆ ಆಗುತ್ತೆ. ಇದು ಯಾಕೋ ಸ್ವಲ್ಪ ನಂಬೋದಕ್ಕೆ ಇವಾಗಲೂ ಕಷ್ಟ. ಇಲ್ಲೇನೋ ನಡೆದಿದೆಯಾ ಗೊತ್ತಿಲ್ಲ. ಇವತ್ತು ನಾಳೆ ಒಂದು ತನಿಖೆ ನಡಿಬೇಕಾಗುತ್ತೆ ಇದರಲ್ಲಿ. ಇಡೀ ನಾವು ಒಲಿಂಪಿಕ್ಸ್ ಇತಿಹಾಸದಲ್ಲಿ ಇತ್ತೀಚಿನ ನಾವು ಇತಿಹಾಸ ಚೆಕ್ ಮಾಡಿಕೊಂಡಾಗ ಪ್ಯಾರಿಸ್ ಒಲಿಂಪಿಕ್ಸ್ ಅಷ್ಟು ಕೆಟ್ಟ ರೀತಿಯಲ್ಲಿ ಆಯೋಜನೆ ಆಗಿರ್ತಕ್ಕಂಥ ಇನ್ನೊಂದು ಒಲಿಂಪಿಕ್ಸ್ ಸಿಗಲ್ಲ ನಮಗೆ. ಕಾರಣ ಇಷ್ಟೇ, ಅಲ್ಲಿರ್ತಕ್ಕಂಥ ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಭಾರತದ ಕ್ರೀಡಾ ಸಚಿವಾಲಯದ ಕಡೆಯಿಂದ 40 AC ಸೆಟ್ಗಳನ್ನು ಕಳಿಸ್ಕೊಟ್ಟಿದ್ರು. ಅಷ್ಟು ಸೆಕೆ ಇದೆ ಅಲ್ಲಿ, ಅಷ್ಟೊಂದು ವಿಪರೀತವಾದಂಥ ಒಂದು ಸೆಕೆ ಇದೆ ಅಲ್ಲಿ. AC ಇಲ್ಲ. ಕ್ರೀಡಾ ಗ್ರಾಮಗಳಂತ ಮಾಡಿರ್ತಾರಲ್ಲ, ಅಲ್ಲಿ AC ಇಲ್ಲ. ಯಾವುದೋ ಒಂದು ಸಣ್ಣ ಫ್ಯಾನ್ ಇಟ್ಕೊಳ್ಬೇಕು. ಕ್ರೀಡಾ ಸಚಿವಾಲಯ ಇಲ್ಲಿಂದ ಕಳಿಸ್ಕೊಟ್ಟಿತ್ತು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕೆಟ್ಟ ಸ್ಥಿತಿಯಲ್ಲಿ ಈ ಪ್ಯಾರಿಸ್ನ ಒಲಿಂಪಿಕ್ಸ್ ಈ ಬಾರಿ ನಡೆದಿದೆ ಅಂತ. ಇದೊಂದು ಭಾಗ. ಮೊನ್ನೆ ಇನ್ನೊಂದು ಕಡೆ ಇನ್ನೊಂದು ಇವೆಂಟ್ ನಡೆದಿತ್ತಲ್ಲಿ. ಇನ್ನೊಂದು ಇವೆಂಟ್ ನಡೆದಿದ್ದಾಗ ಅಲ್ಲೇನಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಕ್ರೀಡಾಪಟು ಏನು ಮಾಡಬೇಕು, ಒಂದು ಕಡೆ ಓಡಬೇಕು, ಒಂದು ಕಡೆ ಸೈಕ್ಲಿಂಗ್ ಮಾಡಬೇಕು, ಒಂದು ಕಡೆ ಈಜಬೇಕು. ಈ ಇವೆಂಟಲ್ಲಿ ಏನಾಗಿದೆ ಅಂದರೆ, ಈಜಿಗೆ ಅಂತ ಸಿಯಾನೆ ಅಂಥೇಳಿ ಒಂದು ನದಿ, ಅದರಲ್ಲಿ ಅವರು ಮುಳುಗಿದಾಗ ಈಜು ಹೊಡೆಯಬೇಕು ಅಂತ ಹೋದಾಗ ಬರೀ ಮೋರಿ ಅಂತೆ, ಅದು ಮೋರಿಯಷ್ಟು ನೀರು. ಇಡೀ ವಿಶ್ವದಾದ್ಯಂತದ ಕ್ರೀಡಾಪಟುಗಳು ಇದನ್ನು ಖಂಡಿಸ್ತಾ ಇದ್ದಾರೆ. ಇದೊಂದು ಕಡೆ ಇರಲಿ. ಮತ್ತು ಇಲ್ಲಿ ನೋಡಿ, ನಿಮಗೆ ಒಂದು ಮ್ಯಾಚ್ಗೆ ಮುಂಚೆ ಕೂಡ ಚೆಕ್ ಮಾಡ್ತಾರೆ, ಒಂದು ಪಂದ್ಯಕ್ಕಿಂತ ಮುಂಚೆ ಕೂಡ ಚೆಕ್ ಮಾಡ್ತಾರೆ ಎಷ್ಟು ವೆಯ್ಟ್ ಇದ್ದಾರೆ ಇವರು ಅಂತ ಹೇಳಿ. 10 ಗ್ರಾಮ್ ಜಾಸ್ತಿ ಇದ್ದರೂ ಕೂಡ ಅಲೋ ಮಾಡಲ್ಲ. ಜೊತೆಗೆ ಇವರೆಲ್ಲ ಡಯಟಲ್ಲಿ ಇರ್ತಾರೆ. ಡಯಟ್ ಅಂದರೆ ಅಷ್ಟು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಆಹಾರ ತೊಗೊಳ್ತಾ ಇರ್ತಾರೆ. ಏಕಾಏಕಿ ಏನೋ ತಿಂದುಬಿಡೋದು, ವೆಯ್ಟ್ ಜಾಸ್ತಿ ಮಾಡ್ಕೊಳ್ಳೋದು ಆಗ್ಬಿಟ್ಟಾಗ ಸಮಸ್ಯೆ ಬರುತ್ತೆ. ಅದಕ್ಕೆ ಒಬ್ಬರು ಕೋಚ್ ಅಂತ ಇರ್ತಾರೆ, ಇಂಥ ಪದಾರ್ಥ ತಿನ್ನಬೇಕು ತಿನ್ನಬಾರ್ದು ಅಂತ ಕೂಡ ಇರುತ್ತೆ ಅವ್ರಿಗೆ. ಇದೊಂದು ಭಾಗ. ಜೊತೆಗೆ ನೀರು ಎಷ್ಟು ಕುಡಿಬೇಕು ಅಂತ ಕೂಡ ಇರುತ್ತೆ. ನಿಮಗೆ ಗೊತ್ತಿರಲಿ, ಏನೋ 1 ಲೀಟ್ರ್ ನೀರು ಒಟ್ಟಿಗೆ ಕುಡಿದು ಬಿಡೋದು, 1.5 ಲೀಟ್ರ್ ಒಟ್ಟಿಗೆ ಕುಡಿದು ಬಿಡೋದು, ಇದನ್ನು ಕೂಡ ಮಾಡಲ್ಲ ಅವರು. ಅದರಿಂದನೂ ತೂಕ ಜಾಸ್ತಿ ಆಗಬಹುದು ಅನ್ನೋ ಕಾರಣಕ್ಕೆ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇರ್ತಾರೆ. ಆದರೆ 3 ಪಂದ್ಯಗಳಿಗೆ ಮುಂಚೆ ತೂಕ ಮಾಡಿದಾಗ ಕರೆಕ್ಟಾಗಿ ತೂಕ ಇದ್ದದ್ದು ಪಂದ್ಯ ಮುಗಿದ ಮೇಲೆ 2 kg ಏರಿಕೆ ಆಗಕ್ಕೆ ಸಾಧ್ಯ ಆಗುತ್ತಾ? ಸೊ ಇಲ್ಲಿ ನೋಡಮ್ಮ, ನೀನು 2 kg ಜಾಸ್ತಿ ಆಗಿಬಿಟ್ಟಿದ್ಯಾ, ನೀನು ಇಳಿಸ್ಬೇಕು ಇವಾಗ ಅನ್ನೋ ಒಂದು ವಿಚಾರ ಕಿವಿಗೆ ಬಿದ್ದ ತಕ್ಷಣ ರಾತ್ರಿ ಇಡೀ ಈ ಹುಡುಗಿ ಜಾಗಿಂಗು, ಸ್ಕಿಪ್ಪಿಂಗು, ಸೈಕ್ಲಿಂಗು ಎಲ್ಲವನ್ನು ಕೂಡ ಮಾಡಿದೆ. ಒಂದೇ ಒಂದು ಕ್ಷಣ ನಿದ್ರೆ ಮಾಡಿಲ್ಲ. ಫುಲ್ ವರ್ಕೌಟನ್ನು ಮಾಡಿಸಲಾಗಿದೆ, ಹೇಗಾದರೂ ಮಾಡಿ ವೆಯ್ಟ್ ರೆಡ್ಯೂಸ್ ಆಗಲಿ ಅಂತ. ಇವತ್ತು ಎಲ್ಲರೂ ಮಾತಾಡ್ತಾರೆ ಬಿಡಿ. ಇವತ್ತು ಎಲ್ಲರೂ ಹೇಗೆ ಅಂದರೆ, ಎಲ್ಲರೂ ಇವತ್ತಿಂದ ತೂಕದ ಎಕ್ಸ್ಪರ್ಟ್ಗಳಾಗ್ಬಿಟ್ಟಿರ್ತಾರೆ. ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಯಾರೋ ಕಮೆಂಟ್ಸ್ ನೋಡ್ತಾ ಇದ್ದೆ, ಇಲ್ಲ ಅದು ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದರೆ ಅದು ಕಡಿಮೆ ಆಗ್ಬಿಡೋದು ಅಂಥೇಳಿ. ಇದೆಲ್ಲ ಒಂಥರ ಸಿಲ್ಲಿ, ಬಿಟ್ಬಿಡಿ ಅದು. ಇಡೀ ರಾತ್ರಿ ವರ್ಕೌಟ್ ಆದಮೇಲೆ 1 kg 800 ಗ್ರಾಮ್ ಕಡಿಮೆ ಆಗಿದೆ, ಲೆಕ್ಕ ಹಾಕೊಳ್ಳಿ ನೀವು. ಎಂಟೈರ್ ನೈಟ್ ವರ್ಕೌಟ್ ಮಾಡಿರೋದಕ್ಕೆ 1 kg 800 ಗ್ರಾಮ್ ಕಡಿಮೆ ಆಗಿದೆ, 200 ಗ್ರಾಮ್ ಉಳ್ಕೊಳ್ತು. ಏನು ಮಾಡಿದ್ರೆ ಅದಕ್ಕೆ ಅರಗಲಿಲ್ಲ. ಅದು ಮಾಡೋಕ್ಕೂ ಆಗಲ್ಲ. ಹ್ಯೂಮನ್ ಒಂದು ಮಾನವ ಪ್ರಯತ್ನದ ಅಸಾಧ್ಯದ ಕೆಲಸ ಅಂತ ಕೂಡ ಹೇಳಬಹುದು ಅದನ್ನು. ಟೈಮ್ ಇದೆಯಲ್ಲ ಇಲ್ಲಿ, ಆ ಟೈಮೇ ಇಲ್ಲಿ ಪನಿಷ್ಮೆಂಟ್ ಕೊಟ್ಟಿರೋದಿಲ್ಲಿ. 1-2 ದಿನ ಟೈಮ್ ಇದೆ, 3 ದಿನ ಟೈಮ್ ಇದೆ ಅಂದಿದ್ದರೆ ಅದು ಬೇರೆ ಕಥೆ. 12 ಗಂಟೆಲೇ ಇಳಿಬೇಕು, 24 ಗಂಟೆಲೇ ಇಳಿಬೇಕು ಅಂದಾಗ ಅದು ಬಹಳ ಟಫ್ ಆಗಿಬಿಟ್ಟಿದೆ. ಒಲಿಂಪಿಕ್ಸ್ ಆಯೋಜಕರಿಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಭಾರತ ಮನವಿ ಕೂಡ ಮಾಡಿಕೊಂಡಿತ್ತು. ಆದರೆ ಒಲಿಂಪಿಕ್ಸ್ ಕುಸ್ತಿ ಆಯೋಜಕರು ಭಾರತದ ಮನವಿಯನ್ನು ತಿರಸ್ಕರಿಸ್ತಾರೆ. ಈ ಹಿಂದೆ ಕೂಡ ಇದೇ ರೀತಿ ತೂಕದ ಸಮಸ್ಯೆಯನ್ನು ಫೋಗಟ್ ಫೇಸ್ ಮಾಡಿದರು. ವಿನೇಶ್ ಫೋಗಟ್ ಯಾವಾಗಲೂ ಕೂಡ 53 kg ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ರು. ಒಲಿಂಪಿಕ್ಸ್ ಅರ್ಹತೆ ಪಡೆಯುವ ಸಲುವಾಗಿ ತೂಕ ಅಸಮತೋಲನದ ಕಾರಣದಿಂದಾಗಿ ಬಳಲಿದ್ರು ಫೋಗಟ್ ಅವರು. ಇವತ್ತು ರಾತ್ರಿ 12:30ಕ್ಕೆ ಕುಸ್ತಿ ಫೈನಲ್ ಮ್ಯಾಚಲ್ಲಿ ವಿನೇಶ್ ಫೋಗಟ್ ನಿಂತ್ಕೊಳ್ಬೇಕಾಗಿತ್ತು ಚಿನ್ನ ಗೆಲ್ಲುವಂಥ ಮ್ಯಾಚ್ಗೆ. ಆದರೆ ಅನರ್ಹತೆ ಹಿನ್ನೆಲೆಯಲ್ಲಿ ಫೋಗಟ್ ಬೆಳ್ಳಿ ಕೂಡ ಸಿಗ್ತಾ ಇಲ್ಲ ಫೋಗಟ್ಗೆ. ಯಾಕಂದರೆ ಫೈನಲಲ್ಲಿ ಸೋತ್ರೆ ಆದರೂ ಬೆಳ್ಳಿ ಸಿಗ್ತಿತ್ತು. ಇದು ಸೋಲಲ್ಲ, ನೀವು ಮ್ಯಾಚ್ಗೆ ಎಂಟ್ರಿ ಇಲ್ಲ ಅಂದಾಗ ಉಳ್ಕೊಳ್ಳೋದು ಒಂದು ಚಿನ್ನ, ಉಳಿದದ್ದು 2 ಕಂಚು, ಇಷ್ಟು ಮಾತ್ರ ಉಳ್ಕೊಳ್ತಾ ಇದೆ ಇದೀಗ. ಹಾಗಾಗಿ ವಿನೇಶ್ ಫೋಗಟ್ಗೆ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಎಷ್ಟು ಕೋಟಿ ಸಾಂತ್ವನಗಳು ಕೂಡ ಆ ಹುಡುಗಿಯ ದುಃಖವನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕೋಟಿ, ಎಷ್ಟು ಜನಕ್ಕೆ ಸಾಧ್ಯ ರೀ? ಒಂದು ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಮ್ಯಾಚ್ಗೆ ಅರ್ಹತೆ ಪಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಎಷ್ಟು ಜನಕ್ಕೆ ಶಕ್ತಿ ಇದೆ ಯೋಚನೆ ಮಾಡಿ. ಎಷ್ಟು ಜನಕ್ಕೆ ಆಗ್ಬೋದು ಅದು? ಬಿಲ್ಲಾಗಲಿ, ಗನ್ನಾಗಲಿ, ಕುಸ್ತಿ ಆಗಲಿ, ಹಾಕಿ ಆಗಲಿ, ಇನ್ಯಾವುದೋ ಒಂದು ಟೆನ್ನಿಸ್ ಕ್ರೀಡೆ ಆಗಲಿ, ಯಾವುದಾದ್ರೂ ಆಗಲಿ, ಎಷ್ಟು ಜನಕ್ಕೆ ಹೋಗ್ಬೋದು ಆ ರೌಂಡ್ವರೆಗೂ? ಈ 140 ಕೋಟಿ ಭಾರತೀಯರಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇದೆ? ನಮ್ಮಲ್ಲಿ ಬೇರೆ ಮೊದಲೇ ಗೊತ್ತಲ್ಲ, 9ನೇ ಕ್ಲಾಸ್ಗೆ ಎಲ್ಲ ಕ್ರೀಡೆಗಳಿಗೆ ತಿಲಾಂಜಲಿ. SLC ಬಂದ್ಬಿಡ್ತು, SLC ಬಂದ್ಬಿಡ್ತು, ಓದ್ಕೋ, ಆ ಸ್ಪೋರ್ಟ್ಸ್ ಬಿಟ್ಬಿಡು, ಈ ಅಲ್ಲಿವರೆಗೂ ಎಲ್ಲಕ್ಕೂ ಹಾಕಿರ್ತಾರೆ.
ಸ್ವಿಮ್ಮಿಂಗ್ ಮಾಡು, ಟೆನ್ನಿಸ್ ಆಡು, ಕ್ರಿಕೆಟ್ ಆಡು, ವಾಲಿಬಾಲ್ ಆಡು, ಬಾಸ್ಕೆಟ್ಬಾಲ್ ಆಡು, ಎಲ್ಲದಕ್ಕೂ ಕೂಡ ಹಾಕಿರ್ತಾರೆ. 9ನೇ ಕ್ಲಾಸ್ 8ನೇ ಕ್ಲಾಸ್ ಬರ್ತಿದ್ದಂಗೆ ಹುಡುಗ ಅಥವಾ ಹುಡುಗಿ ಸಾಕಲ್ಲಿಗೆ ಕ್ರೀಡೆ ಮುಗೀತು. ಇನ್ನೇನಿದ್ರು ಆಮೇಲೆ ಏನು ಮಾಡ್ಬೇಕು, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಡಾಕ್ಟ್ರೇ ಆಗಬೇಕು. ಅವನು ಡಾಕ್ಟ್ರ್ ಆಗದಿದ್ರೆ ಆಗುತ್ತಾ, ಡಾಕ್ಟ್ರೇ ಆಗಬೇಕು. ಅವನು ಡೆಂಟಿಸ್ಟ್ ಆಗಿಬಿಡ್ಬೇಕು, ಇಲ್ಲ ಇಂಜಿನಿಯರ್ ಆಗಿಬಿಡ್ಬೇಕು. ಇಷ್ಟು ಬಿಟ್ಟರೆ ಈ ಜಗತ್ತಲ್ಲಿ ಪ್ರೊಫೆಷನ್ ಅನ್ನೋದು ಇನ್ನೇನೂ ಇಲ್ಲ. ಇದಕ್ಕೇನು ಮಾಡಿಬಿಡ್ತಾರೆ, 95 ತಗೋ, 98 ತಗೋ, 99 ತಗೋ, ಪಕ್ಕದ ಮನೆಯವ್ನು ನೋಡು, ಸಂಬಂಧಿಕರು ನೋಡು, ಅವ್ರ ಮಗನ ನೋಡು, ಇವ್ರ ಮಗಳು ನೋಡು, ಮಾಡ್ಕೊಂಡಿದ್ದು ಬಿಡೋದು. ಇನ್ನು ಶಾಲೆಗಳು ಇದ್ದಿದ್ದು ಕೇಳಬೇಕಾಗಿಲ್ಲ ನೀವು. ವಾರಕ್ಕೆ ಒಂದು ಪಿ ಇ ಅಥವಾ ಪಿ ಟಿ ಪೀರಿಯಡು, ಫಿಸಿಕಲ್ ಟ್ರೈನಿಂಗು, ಪಿ ಇ ಅಥವಾ ಪಿ ಟಿ, ಫಿಸಿಕಲ್ ಎಜುಕೇಷನ್ ಆರ್ ಫಿಸಿಕಲ್ ಟ್ರೈನಿಂಗ್. ವಾರಕ್ಕೆ ಒಂದು ಪೀರಿಯಡ್ ಬಿಟ್ಬಿಡ್ತಾರೆ, ಆಡ್ಕೊಳ್ಳಿ ಅಂತ. ಇಷ್ಟೆಲ್ಲ ಆಡ್ಕೊಳ್ಳೋಕೆ ಬಿಟ್ಬಿಟ್ಟು ದೇಶ ಎಕ್ಸ್ಪೆಕ್ಟ್ ಮಾಡೋದೇನು ಹೇಳಿ, ಒಲಿಂಪಿಕಲ್ಲಿ ಯಾಕೆ ಇಂಡಿಯಾ ಗೋಲ್ಡೇ ಬರ್ತಾ ಇಲ್ಲ? ಇವ್ರ ಮಕ್ಕಳೆಲ್ಲ ಗೋಲ್ಡ್ಗೆ ಆಡಬಾರ್ದು, ಇವ್ರ ಮಕ್ಕಳೆಲ್ಲ ಕ್ರೀಡೆ ಕಲಿಬಾರ್ದು. ಕ್ರೀಡೆನ ಯಾರು ಕಲಿಬೇಕು, ಅದಕ್ಕಿಂತ ಸಪ್ರೇಟ್ ಕ್ಯಾಟಗರಿ ಜನ ಇದ್ದಾರೆ ಅಂತ. ಯಾರೋ ನೀರಜ್ ಇದ್ದಾರೆ, ವಿನೇಶು, ಇವರೆಲ್ಲ ಗೆಲ್ಲಬೇಕು ಒಲಿಂಪಿಕ್ಕಲ್ಲಿ. ಬೇರೆಯವ್ರ ಮಕ್ಕಳೆಲ್ಲ ಟ್ರೈ ಕೂಡ ಮಾಡಬಾರ್ದು. ಇವರು ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು. ಇವರಿನ್ನೂ ಒಳ್ಳೆ ಕೆಲಸದಲ್ಲೇ ಇರಬೇಕು. ಇಲ್ಲ ಅಮೆರಿಕ ಸೆಟ್ಲ್ ಆಗಬೇಕು, ಇಲ್ಲ ಆಸ್ಟ್ರೇಲಿಯಾ ಸೆಟ್ಲ್ ಆಗಬೇಕು, ಇಲ್ಲ ಇಂಗ್ಲೆಂಡಲ್ಲಿ ಸೆಟ್ಲ್ ಆಗಬೇಕು. ಈ ಥರ ಮನಸ್ಥಿತಿಗಳ ನಡುವೆ ಇಂಥವ್ರು ಯಾರೋ ಒಂದು ಹಳ್ಳಿ ಹೆಣ್ಣುಮಗಳು, ಹರಿಯಾಣದ ಒಂದು ಹಳ್ಳಿ ಹೆಣ್ಣುಮಗಳು ಇವತ್ತಿಗೆ ಆ ಲೆವೆಲ್ಗೆ ಹೋಗಿರೋದು. ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ರೀ. ಆ ಹೆಣ್ಣುಮಗಳ ಇವತ್ತಿನ ದುಃಖವನ್ನು ನಮಗೆ ಯಾರಿಗೂ ಅಂದಾಜು ಮಾಡೋಕ್ಕಾಗಲ್ಲ. ಅಂಥ ಒಂದು ದುಃಖದಲ್ಲಿ ಇವತ್ತಿಗೆ ಆ ಹೆಣ್ಣುಮಗಳಿರೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ರಾತ್ರಿ ಇಡೀ ನೀವು ಏಕಾಏಕಿ ನೀವು 1 kg 800 ಗ್ರಾಮ್ ನೀವು ಇಳಿಸ್ತೀರಾ ಅಂತ ಹೇಳಿದ್ರೆ ಸಾಧ್ಯನಾ? ಈ 6 ಪ್ಯಾಕ್ಸ್ ಅಂತ ಮಾಡ್ತಾರೆ ಕೆಲವರು ಜಿಮ್ ಅವರು ಹಾಗೆ ನೀರು ಕೂಡ ಕುಡಿಯಲ್ಲ ಅವರು. ಸರಿನಾ ತಪ್ಪ? ಆಮೇಲೆ ಮಾತಾಡೋಣ ಇನ್ನೊಂದಿನ ಅದ್ರ ಬಗ್ಗೆ. ನೀರು ಕೂಡ ಕುಡಿಯಲ್ಲ, ನೀರು ಕುಡಿದ್ರೂ ಕೂಡ ಅದು ಪ್ಯಾಕ್ಗಳು ಕೂರಲ್ಲ, ಅದು ಇದು ಒಂದೊಂದಷ್ಟು ಕಥೆಗಳಿದೆ. ಸೇಮು. ಎಷ್ಟು ರೆಡ್ಯೂಸ್ ಮಾಡಿರಬೇಕು, ಎಷ್ಟು ಗಂಟೆ ಕಾಲ ಸ್ಕಿಪ್ಪಿಂಗ್ ಮಾಡಿರಬೇಕು, ಎಷ್ಟು ಸೈಕ್ಲಿಂಗ್ ಮಾಡಿರಬೇಕು, ಎಲ್ಲ ಮಾಡಿದ್ಮೇಲೆ ಏನಾಯಿತು, ದೇಹ ಬಳಲ್ತು. ವೆಯ್ಟ್ ಗೇಯ್ನ್ ಗೊತ್ತಾಗಲ್ಲ, ವೆಯ್ಟ್ ರೆಡ್ಯೂಸ್ ಆಗೋದಿದೆಯಲ್ಲ, ಬಹಳ ಪರಿಣಾಮ ಬೀರ್ಬಿಡುತ್ತೆ ಅದು.